ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಆಲ್ರೆಡಿ ನೀವು ಥಂಬ್ನೇಲ್ ನೋಡಿದ ಹಾಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಸಾಬುದಾನಿ ಪಡ್ಡನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಉಪವಾಸ ಟೈಮಲ್ಲಿ ಸಾಬುದಾನಿ ತಿಂದು ಬೋರ್ ಆಗಿದ್ರೆ, ತಿನ್ನಬೇಕು ಅನಿಸಿಲ್ಲ ಅಂದರೆ ಈ ಥರ ನೀವು ಒಂದ್ಸಲ ಪಡ್ಡನ್ನು ಟ್ರೈ ಮಾಡಿ. ತುಂಬಾ ರುಚಿಯಾಗಿ ಬಂದಿದೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಕುದಿಸಿ ಇಟ್ಕೊಂಡಿದ್ದೀನಿ. ಮತ್ತು 3 ರಿಂದ 4 ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಸಾಬುದಾನಿ ನೋಡಿ ಈ ಥರ ಪ್ರೆಸ್ ಮಾಡಿ ತುಂಬಾ ಸಾಫ್ಟಾಗಿ ನೆಂದಿರಬೇಕು, ಅಂದ್ರೇ ಪಡ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸಾಬುದಾನಿ ಜೊತೆಗೆ ನಾವು ಮೆಣಸಿನ್ಕಾಯಿ, ಕೊತ್ತಂಬರಿ ಇದನ್ನು ಮತ್ತು ಬಾಯ್ಲ್ ಮಾಡಿಟ್ಟಿರುವಂಥ ಆಲೂಗಡ್ಡೆ ಎಲ್ಲನೂ ಹಾಕಿ ಒಂದು ಅರ್ಧ ನಿಂಬೆ ಹಣ್ಣನ್ನು ನಾವು ಇಲ್ಲೇನು ಮಾಡಬೇಕು ಹಾಕಬೇಕಾಗುತ್ತೆ. ಸ್ವಲ್ಪ ರುಚಿ ಫ್ಲೇವರ್ ಚೇಂಜ್ ಇರುತ್ತೆ ಅಂತ ಲಿಂಬೆ ಹಣ್ಣನ್ನು ಹಾಕಿದ್ದೀನಿ. ನೋಡಿ, ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕ್ಕೊಂಡು ನಾವು ಕರೆಕ್ಟಂಗೆ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮ್ಯಾಶರಲ್ಲೇ ಮಿಕ್ಸ್ ಮಾಡಿದರೆ ಕರೆಕ್ಟಂಗೆ ಮಿಕ್ಸ್ ಆಗೋದಿಲ್ಲ. ಸೊ ಕೈಲೇ ಈ ಥರ ನಾನು ಮಾಡ್ತಿದ್ದೀನಿ ನೋಡಿ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಲರಿಗೆ ಬೇಕಂತ ನೀವು ಏನಾದರೂ ಅರಿಶಿನ ಪುಡಿನೂ ಹಾಕೋಬೋದು. ಸೊ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ತಿಲ್ಲ, ಕಲರಿಗೆ ಅಂತ ಏನಿಲ್ಲ. ಸೊ ನಿಮಗೆ ಬೇಕಿದ್ರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಸೊ ಶೇಂಗಾದ ಪುಡಿ ಸ್ವಲ್ಪ ಸಣ್ಣದಾಗಿದ್ದರೆ ನೀವು ಮೀಡಿಯಮ್ ಸಾಬುದಾನಿಗೆ ಹಾಕ್ತೀರಿ ನೋಡಿ, ಆ ಥರ ಇದ್ದರೆ ಸಾಕು. ಈ ಥರ ಒಂದೊಂದಾಗಿ ಏನು ಮಾಡಬೇಕು, ಪಡ್ಡಿನ ಸೇಪಲ್ಲಿ ನೀವು ರೌಂಡಂಗೆ ಈ ಥರ ಮಾಡಿಟ್ಕೊಳ್ಳಿ ಎಲ್ಲ. ಈ ಕಡೆ ಪಡ್ಡಿನ ಹಂಚು ಕಾಯಕ್ಕಿಟ್ಟಿದ್ದೀನಿ. ಸೊ ಇವಾಗ ಪಡ್ಡಿನ ಹಂಚು ಕಾದಾದಮೇಲೆ ಎಣ್ಣೆನ ಹಾಕ್ಕೊಳ್ಳಿ. ಈ ಥರ ನಾನು ಹಾಕೋತಾ ಇದ್ದೀನಿ ನೋಡಿ. ಫಸ್ಟ್ ಸ್ವರ್ಗದಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದಮೇಲೆ ಈ ಥರ ಒಂದೊಂದಾಗೇ ನೀವು ಪಡ್ಡಿನ ಹಂಚಲ್ಲಿ ಇಡಬೇಕಾಗುತ್ತೆ. ಎಲ್ಲನೂ ಇದೇ ಥರ ಇಟ್ಮೇಲೆ ಗ್ಯಾಸನ್ನು ಸ್ವಲ್ಪ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳನ ಮುಚ್ಚಿಟ್ಬಿಡಿ. ಒಂದು 2 ಮಿನಿಟ್ಸ್ ಆದಮೇಲೆ ಏನು ಮಾಡಬೇಕು, ನೀವು ಅದನ್ನು ತೆಗೆದು ಈ ಥರ ಬೆಂದಿರುತ್ತೆ. ಸೊ ಒಂದು ಸೈಡಲ್ಲಿ ನೀವು ಮತ್ತೊಂದು ಸೈಡಲ್ಲಿ ತಿರುವು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಥರ ನಾನು ಮಾಡ್ತಾಯಿದ್ದೀನಿ. ಅದೇ ಥರ ಎಲ್ಲನೂ ನೀವು ಈ ಥರ ಪಡ್ಡನ್ನು ತಿರುವು ಹಾಕ್ಕೊಂಡ್ರೆ ಮತ್ತೊಂದು 2 ಮಿನಿಟ್ಸು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಮುಚ್ಚಳನ ಮುಚ್ಚಿಟ್ಟು ಮತ್ತೆ 2 ಮಿನಿಟ್ಸು ಈ ಥರ ಬೇಯಿಸ್ಕೊಳ್ಳಿ. ಅದನ್ನು ಕೂಡ ಕಲರ್ ಚೇಂಜ್ ಆಗಿರುತ್ತೆ. ತುಂಬಾ ಕ್ರಿಸ್ಪಿ ಇಷ್ಟಪಡೋರು ಏನು ಮಾಡಬೇಕು, ಸ್ವಲ್ಪ ಜಾಸ್ತಿ ಒಂದು 2 ಮಿನಿಟ್ಸ್ ಅಂದರೆ 3 ಮಿನಿಟ್ಸು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಒಳಗಡೆ ಸಾಫ್ಟ್ ಅಂತೂ ಇದ್ದೇ ಇರುತ್ತೆ, ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಅದು. ಸೊ ಇನ್ನೂ ಒಂದು ಸ್ಟೆಪ್ಪು ನಾನು ಆಯಿಲ್ ಹಾಕದೇ ಮಾಡ್ತಾಯಿದ್ದೀನಿ. ತುಂಬ ಜನ ಆಯಿಲ್ ಇಷ್ಟಪಡೋಂಗಿಲ್ಲ. ಸೊ ಆಯಿಲ್ ಇಲ್ಲದೆ ನೀವೇನು ಮಾಡಬೇಕು, ಈ ಥರ ಜಸ್ಟ್ ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಖಂಡಿತ ಆಯಿಲ್ ಹಾಕೇಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಆಯಿಲ್ ಹಾಕದೇ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಈ ಥರ ಹಾಕೋ ವೆರೈಟಿ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಕೊಟ್ಟು ಏನು ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿ ಬಂದಿದೆ. ಇದಕ್ಕೆ ನೀವು ಏನು ಮಾಡಬೇಕು, ಕೊಬ್ಬರಿ ಚಟ್ನಿ ಅಥವಾ ಕಾಯಿ ಚಟ್ನಿ ಅಂತಾರಲ್ವ ಅದು, ಮತ್ತು ಶೇಂಗಾ ಚಟ್ನಿ, ಇಲ್ಲ ಅಂದರೆ ನೀವು ಚಿಕ್ಕ ಮಕ್ಕಳಾಗಿದ್ದರೆ ಸಾಸ್ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡಿ ಕೊಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ವೆರೈಟಿ ಆಫ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು.